ಪರ್ಟಿಕ್ಯುಲರಾಗಿ ಸಿನಿಮಾ ಕನಸು ಅಂತ ಶುರುವಾದಾಗ ನಿಮಗೆ ಆರಂಭದಲ್ಲಿ ಹೆಂಗೆಲ್ಲ ಡ್ರೀಮ್ಸ್ ಇತ್ತು, ಈಗ ಅದನ್ನು ತಲುಪೋ ಹಂತದಲ್ಲಿ ಹೆಂಗೆಲ್ಲ ಜರ್ನಿ ಶುರುವಾಗಿದೆ, ಹೆಂಗೆ ಜರ್ನಿ ಹೋಗ್ತಾ ಇದೆ ಅನ್ನೋವಂಥದ್ದು ನಿವೇದಿತ? ಆನೆಸ್ಟ್ಲಿ ಸ್ಪೀಕಿಂಗ್, ಮೂವಿ ಕೆರಿಯರ್ ಅಂತ ಬಂದ ತಕ್ಷಣ ನನಗೆ ನಾನು ಮಾಡೋವಂಥ ಮೂವಿ ಸ್ಕ್ರಿಪ್ಟ್ ಚೆನ್ನಾಗಿರಬೇಕು, ನನಗೆ ನನ್ನ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಚೆನ್ನಾಗಿರಬೇಕು, ಅದಕ್ಕೆ ಒಂದು ವ್ಯಾಲ್ಯೂ ಇರಬೇಕು ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಮೂವಿ ಆಪರ್ಚುನಿಟಿ ಬರ್ತಾ ಇದೆ ಅಂದ್ಬಿಟ್ಟು ಎಲ್ಲನೂ ಚೂಸ್ ಮಾಡಲ್ಲ ನಾನು. ಮೇ ಬಿ ಮಾಡೋದು ಒಂದು ಮೂವಿ ಮಾಡಿದ್ರು ಕೂಡ ಒಂದು ಸೂಪರ್ ಆಗಿರಬೇಕು, ಜನ ಅದನ್ನು ನೋಡಿದಾಗ ನೀವು ಈ ಮೂವಿ ಮಾಡಿದ್ರಿ ಅಲ್ವಾ ಅಂತ ಹೇಳಬೇಕು. ಸೊ ಅದೇ ನನ್ನ ಡ್ರೀಮ್ ಆಗಿದೆ. ಆ್ಯಂಡ್ ಅದೇ ಥರ ಒಂದು ಮೂವಿ ಮಾಡ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಡಿಸ್ಕಷನ್ಸಲ್ಲಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್, ಚೆನ್ನಾಗಿ ಹೋಗ್ತಾ ಇದ್ದೆ. ನಾನು ಹೇಗೆ ಅಂದ್ಕೊಂಡಿದ್ದೀನಿ ಅದೇ ಥರ ಹೋಗ್ತಾ ಇದೆ. ಎಸ್, ಈಗ ಅದೇ ಹೇಗೆ ಅಂದ್ಕೊಂಡಿರ್ತೀವೋ ಹಾಗೆ ಲೈಫ್ ಹೋಗೋದು ಅಂದರೆ ಒಂದು ಪ್ಲ್ಯಾನ್ಸ್ ಬೇಕಾಗುತ್ತೆ, ಅದನ್ನು ಅಂದರೆ ಜಡ್ಜ್ ಮಾಡಬೇಕಾಗತ್ತೆ. ಈ ಸ್ಪೆಷಲಿ ಸಿನಿಮಾ ಅಂತ ಬಂದಾಗ ನಿಮ್ಮ ರೋಲ್ ಮಾಡಲ್ ಯಾರಾಗಿದ್ದಾರೆ, ಮಾಡಿದರೆ ಇಂಥ ಪಾತ್ರಗಳು ಮಾಡಬೇಕು ಅಂತ ಹೇಗೆ ಅನಿಸುತ್ತೆ ಅಂತ? ನನಗೆ ಐಶ್ವರ್ಯ ರಾಯ್ ತುಂಬ ಇಷ್ಟ ಆಗ್ತಾರೆ. ಅದೇನೋ ಗೊತ್ತಿಲ್ಲ, ಅವ್ರು ತುಂಬ ಬ್ಯೂಟಿಫುಲ್ ಅನಿಸ್ತಾರೆ. ಅವ್ರ ಮೂವೀಸೆಲ್ಲ ನೋಡಿದಾಗ ಎಷ್ಟು ಪ್ರಿಟ್ಟಿಯಾಗಿದ್ರು, ಎಷ್ಟು ಚೆನ್ನಾಗಿದ್ದಾರೆ ನೋಡೋದಕ್ಕೆ, ಎಷ್ಟು ಚೆನ್ನಾಗಿ ಅವ್ರು ಎಲ್ಲ ಪ್ರತಿಯೊಂದು ಆ್ಯಂಗಲ್ಸಲ್ಲಿ ಅವ್ರ ಫೇಸ್ ಕಾರ್ಡ್ ಆಗಿರಲಿ ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ನಾನು ಯೋಚನೆ ಮಾಡಿದಾಗ ಓಕೆ ಅವ್ರ ಥರ ಆಗಬೇಕು, ಅವ್ರಿಗೆ ಇವನ್ ಮೂವಿ ಇಂಡಸ್ಟ್ರಿ ಅಂತ ಬಂದಾಗ ಎಷ್ಟು ನೇಮ್ ಇದೆ. ಸೊ ಐ ಫೀಲ್ ಅವರೇ ನನ್ನ ರೋಲ್ ನನಗೆ ಅವ್ರು ನೋಡಿದ್ರೆ ವಾವ್ ಅನಿಸುತ್ತೆ. ಸೊ ಐ ರಿಯಲಿ ಹೋಪ್ ಒನ್ ಡೇ ಐ ಬಿಕಮ್ ಲೈಕ್. ಇವತ್ತು ಪ್ರತಿಯೊಂದು ನಾವು ಸೆಲೆಬ್ರಿಟಿಗಳಾದಾಗ ಅದರ ಆ್ಯಕ್ಟಿವಿಟೀಸ್ ಎಲ್ಲವೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿಗಳು ಗಮನಿಸ್ತಾರೆ, ಕಮೆಂಟ್ ಮಾಡ್ತಾ ಇರ್ತಾರೆ. ಈ ನಿಮ್ಮ ಹಾಡಿಗೆ ಕಮೆಂಟ್ ಮಾಡಿರುವಂಥದ್ದನ್ನೆಲ್ಲ ನೋಡಿದ್ರೆ ಸೊ ಹೆಂಗೆ ತಗೊಳ್ತಾ ಇದ್ರಿ, ಏನು ಅನ್ನಿಸ್ತಾ ಇತ್ತು ಅವರು ಜನರೆಲ್ಲ ಅಂದರೆ ಈ ಹಾಡನ್ನು ಸೆಲೆಬ್ರೇಟ್ ಮಾಡುವಂಥದ್ದು ಅಂತ? ಆ್ಯಕ್ಚುಲಿ ಖುಷಿ ಆಗುತ್ತೆ, ಏನೇ ಅಂದರೂ ಕೂಡ ಫೀಡ್ಬ್ಯಾಕೆ ಆ್ಯಕ್ಚುಲಿ ಹೆಂಗೆ ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಬರ್ತಾನೆ ಇರಬೇಕು. ಆವಾಗಲೇ ಗೊತ್ತಾಗುತ್ತೆ ಓಕೆ ಎಂಗೇಜಿಂಗ್ ಆಗಿದೆ ಕಂಟೆಂಟ್ ಅಂತ ಅನಿಸುತ್ತೆ. ಸೊ ಇದು ಸಾಂಗಕ್ಕೂ ಕೂಡ ಹಾಗೆ ಇದೆ, ಒಂದಷ್ಟು ಚೆನ್ನಾಗಿದೆ ಅಂದಿದ್ದಾರೆ, ಒಂದಷ್ಟು ಜನ ಇವಳು ಕರೆಕ್ಟಾಗಿ ಸೂಟ್ ಆಗುತ್ತೆ ಲಿರಿಕ್ಸ್ ಅಂತ ಅಂದಿದ್ದಾರೆ. ಸೊ ಐಮ್ ಲೈಕ್ ಓಕೆ ಕೂಲ್, ಸೂಟ್ ಆಗುತ್ತಾ? ಎಸ್, ಆ್ಯಕ್ಚುಲಿ ನನಗೂ ಮಾಡಬೇಕಾದ್ರೂ ಹಂಗೆ ಅನ್ಸೋ ಪಕ್ಕ ಹಿಂಗೆ ಅಂತಾರೆ ಅಂತ. ಸೊ ಅನ್ಕೊಂಡಂಗೆ ಆಗ್ತಿದೆ. ಸೊ ಐಮ್ ಲೈಕ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಅದೇ ನಾನು ಗಮನಿಸ್ತಾ ಇದ್ದೆ, ನೀವು ಹೇಳ್ದಂಗೆ ನಿವೇದಿತವ್ರಿಗೆ ಹೇಳಿ ಮಾಡ್ತಿದ್ದು ಸೂಟ ಕೆಲವೊಂದ್ಸರಿ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹಂಗೆ ಕನೆಕ್ಟ್ ಆಗುತ್ತಾ ಲೈಫ್ ಅಂತ ಅನ್ಸುತ್ತಾ ಹೆಂಗೆ? ಆ್ಯಕ್ಚುಲಿ ಫಸ್ಟ್ ಸಾಂಗ್ ಕೇಳಿದಾಗಲೂ ಕೂಡ ನಾನು ಅನ್ಕೊಂಡೆ ಓಕೆ ಹೆಂಗಿದ್ರು ಹಿಂಗೆ ಅಂತ ಇದ್ದಾರೆ, ಸೊ ಸಾಂಗ್ ಮಾಡೋಣ ಕರೆಕ್ಟಾಗಿ ಸಿಚುವೇಶನ್ಗೆ ಸೂಟ್ ಆಗುತ್ತೆ ಅಂತಲೇ ಅಂದ್ಕೊಂಡೆ. ಹಾಗೆ ಕೂಡ ಒಂದಷ್ಟು ಜನ ಹೇಳಿದ್ದಾರೆ ಕೂಡ ಕರೆಕ್ಟಾಗಿ ಸೂಟ್ ಆಗಿದೆ. ಸೊ ಪರ್ಫೆಕ್ಟಾಗಿ ಹೋಗಿದೆ ಅಂತ ಅನಿಸುತ್ತೆ.